ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬೆಳಕು ಪಾಠದ 34ನೇ ಪ್ರಶ್ನೆ. ಕತ್ತಲೆಯ ಕೋಣೆಯಲ್ಲಿ ವಸ್ತುಗಳನ್ನು ನೋಡಲು ಸಾಧ್ಯವೇ? ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಕತ್ತಲೆ ಕೋಣೆಯಲ್ಲಿ ವಸ್ತುಗಳನ್ನ ನೋಡ್ಲಿಕ್ಕೆ ಸಾಧ್ಯ ಇದೆಯಾ? ನಿಮ್ಮ ಉತ್ತರ ಸಮರ್ಥಿಸಬಹುದಾ? ನಾವು ಕತ್ತಲೆ ಕೋಣೆ ಹೋಗಿರ್ತೀವಿ, ನಮಗೆ ಎಲ್ಲ ವಸ್ತುಗಳು ಫಳ ಹೊಳಿತಾ ಇರೋ ತರ ಕಾಣ್ತದ? ಏನೂ ಕಾಣಿಸುದಿಲ್ಲ ಅಲ್ವಾ? ಹಾಗಿದ್ರೆ ಯಾಕೆಂದ್ರೆ ಕತ್ತಲೆಯ ಕೋಣೆಯಲ್ಲಿ ವಸ್ತುಗಳನ್ನು ನೋಡಲು ಸಾಧ್ಯವಿಲ್ಲ. ವಸ್ತುವಿನ ಮೇಲ್ಮೈನಿಂದ ಪ್ರತಿಫಲಿಸಿದ ಬೆಳಕು ನಮ್ಮ ಕಣ್ಣನ್ನು ಪ್ರವೇಶಿಸಿದಾಗ ಮಾತ್ರ ವಸ್ತುಗಳು ನಮಗೆ ಗೋಚರಿಸುತ್ತವೆ. ಯಾವಾಗಲೂ ನನ್ನ ಕಣ್ಣಿಗೆ ಒಂದು ಕುರ್ಚಿ ಕಾಣ್ತಾ ಇದೆ ಅಂದ್ರೆ ಅದರ ಮೇಲೆ ಬಿದ್ದಂತಹ ಬೆಳಕು, ಸೂರ್ಯನ ಬೆಳಕಿರಬಹುದು ಅಥವಾ ಬಲ್ಬ್ನಿಂದ ಬಂದಂತಹ ಬೆಳಕಿರಬಹುದು, ಅದರ ಮೇಲೆ ಬಿದ್ದು ಪ್ರತಿಫಲಿಸಿ ನನ್ನ ಕಣ್ಣಿಗೆ ಬಂದಿರಬೇಕು. ಕಣ್ಣಿನಲ್ಲಿರುವಂತಹ ಮಸೂರ ಅದನ್ನ ಅಕ್ಷಿಪಟಲದ ಮೇಲೆ ಕೇಂದ್ರೀಕರಿಸಿದಾಗ ನಮಗೆ ಆ ವಸ್ತು ಗೋಚರಿಸುತ್ತೆ. ಹಾಗಾಗಿ ಕತ್ತಲೆಯ ಕೋಣೆ ಅಂದ್ರೆ ಏನು? ಅಲ್ಲಿ ಬೆಳಕಿಲ್ಲ ಅಂದ್ರೆ ಬೆಳಕಿಲ್ದೆ ಅದು ಯಾವುದೇ ವಸ್ತುವಿನ ಮೇಲೆ ಬೆಳಕನ್ನ ಪ್ರತಿಫಲಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾವುದೇ ವಸ್ತುಗಳು ನಮ್ಮ ಕಣ್ಣಿಗೆ ಗೋಚರಿಸೋದಿಲ್ಲ. ಕತ್ತಲೆಯ ಕೋಣೆಯಲ್ಲಿ ವಸ್ತುಗಳನ್ನು ನೋಡಲು ಸಾಧ್ಯವಿಲ್ಲ, ಏಕೆಂದರೆ ವಸ್ತುವಿನ ಮೇಲ್ಮೈನಿಂದ ಪ್ರತಿಫಲಿಸಿದ ಬೆಳಕು ನಮ್ಮ ಕಣ್ಣನ್ನು ಪ್ರವೇಶಿಸಿದಾಗ ಮಾತ್ರ ವಸ್ತುಗಳು ನಮಗೆ ಗೋಚರಿಸುತ್ತವೆ. ಈಗ ವಸ್ತುವಿನ ಮೇಲೆ ಬಿದ್ದಂತಹ ಬೆಳಕು ಪ್ರತಿಫಲಿಸಲಿಲ್ಲ, ಎಲ್ಲದನ್ನು ಹೀರ್ಕೊಬಿಟ್ಟಿದೆ ಆ ವಸ್ತು ಅಂದ್ರೆ ಆ ವಸ್ತು ನಮ್ಗೆ ಕಪ್ಪು ಬಣ್ಣದಲ್ಲಿ ಕಾಣ್ತದೆ. ಈಗ ಗಾಜಿನಂತಹ ವಸ್ತು ಏನ್ ಮಾಡ್ತದೆ? ಎಲ್ಲಾ ಬೆಳಕನ್ನ ಪಾಸ್ ಮಾಡ್ಬಿಡ್ತದೆ ತನ್ನ ಮೂಲಕ. ಹಾಗಾಗಿ ನೀವು ನೋಡಿರ್ಬಹುದು, ಕೆಲವೊಂದ್ ಕಡೆ ಗಾಜು ಹಾಕಿದ್ದಾರೆ, ಗಾಜಿನ ಬಾಗಿಲು ಇದೆ ಅನ್ನೋದೇ ಗೊತ್ತಾಗೋದಿಲ್ಲ. ಆದ್ರೆ ಕೆಲವೊಂದು ಗಾಜು ಸ್ವಲ್ಪ ಪ್ರಮಾಣದಲ್ಲಿ ಬೆಳಕನ್ನ ಪ್ರತಿಫಲಿಸೋದಕ್ಕೆ ಗಾಜು ಇದೆ ಅನ್ನುವಂಥದ್ದು ಗೊತ್ತಾಗ್ತದೆ. ಇಲ್ಲ ಅಂದ್ರೆ ಪೂರ್ತಿ ಅದು ಟ್ರಾನ್ಸ್ಪರೆಂಟ್ ಇದೆ, ಪೂರ್ತಿ ಪಾರದರ್ಶಕ ಇದ್ರೆ, ಅಷ್ಟೂ ಬೆಳಕನ್ನ ತನ್ನ ಮೂಲಕ ಹಾದು ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ಅಲ್ಲಿ ಗಾಜ್ ಇದೆ ಅಂತಾನೆ ಗೊತ್ತಾಗೋದಿಲ್ಲ. ಆದ್ರೆ ಇಲ್ಲಿ ಕೇಳಿರುವಂತಹ ಪ್ರಶ್ನೆಗೆ ಉತ್ತರವನ್ನ ನೀವೇನ್ ಬರಿಬೇಕು? ವಸ್ತುವಿನ ಮೇಲ್ಮೈನಿಂದ ಪ್ರತಿಫಲಿಸಿದ ಬೆಳಕು ನಮ್ಮ ಕಣ್ಣನ್ನು ಪ್ರವೇಶಿಸಿದಾಗ ಮಾತ್ರ ವಸ್ತುಗಳು ನಮಗೆ ಗೋಚರಿಸುತ್ತವೆ ಅಂತ ಬರೆದರೆ ಆಯ್ತು. ಥ್ಯಾಂಕ್ ಯು.